ಎಲ್ಲರಿಗೂ ನಮಸ್ಕಾರ. ನಾನು ವಿಷ್ಣು ಪ್ರಕಾಶ್ ಮುಳ್ಳೇರಿಯಾ ಬ್ಲಾಗರ್ ಅಂತೇಳಿ ನಾನು ಹೊಸ ಒಂದು ಚಾನೆಲನ್ನು ಶುರು ಮಾಡಿದ್ದೇನೆ. ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿವಲ್ 2024 ಇದರ ವಿಶೇಷತೆಗಳು ಏನಿವೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮುಳ್ಳೇರಿಯಾ ಪೇಟೆಯಿಂದ ಬದಡ್ಕ ಮತ್ತು ಜಿಜಿ ರೋಡ್ಗೆ ಹೋಗುವಂತಹ ಪ್ರದೇಶದಲ್ಲಿದ್ದೇನೆ. ಇಲ್ಲಿಂದ ಈ ಫೆಸ್ಟ್ ನಡೆಯುವಂತಹ ಪ್ರದೇಶಕ್ಕೆ ಕೇವಲ 150 ಮೀಟರ್ ಇರ್ಬೋದು. ಮುಳ್ಳೇರಿಯಾ ಪೇಟೆಯಿಂದಲೇ ಇದಕ್ಕೆ ದೀಪಾಲಂಕಾರವನ್ನು ಮಾಡಿದ್ದಾರೆ. ಹಿಂದಿನ ವರ್ಷದ ಮುಳ್ಳೇರಿಯಾ ಪೇಟೆ ಅಲ್ಲ, ಇಂದು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಇದೆ. ಅದರಲ್ಲಿ ಮುಖ್ಯವಾದ್ದು ಮುಳ್ಳೇರಿಯಿಂದ ಕುಂಬಳೆಗೆ ಇರುವಂತಹ ಹೊಸ ರಸ್ತೆ. ಜಿ ರೋಡಲ್ಲಿ ನಾನೀಗ ಹೋಗ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಶ್ವಿನ್ ಪಾವೂರು ಅವರು. ಈ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ ಕೂಡಲೇ ಅಲ್ಲಿ ಇಂಡಿಯನ್ ಪೆಟ್ರೋಲ್ ಪಂಪ್ ಸಿಗ್ತದೆ. ಈ ಒಂದು ಪ್ರದೇಶದಲ್ಲಿ ಕೂಡ ಹಾಗೆ ಹೊಸ ಹೊಸ ಬಿಲ್ಡಿಂಗುಗಳೆಲ್ಲ ಬಂದಿವೆ. ಈ ರಸ್ತೆಯಲ್ಲಿ ಜನಸಂಚಾರ ಜಾಸ್ತಿಯಾಗಿದೆ, ವಾಹನಗಳು ತುಂಬ ಓಡಾಡ್ತಾ ಇದೆ. ನಿಮಗೆ ಈಗ ಕಾಣ್ಬೋದು, ಪೆಟ್ರೋಲ್ ಪಂಪಿನ ಮುಂಭಾಗದಲ್ಲಿರುವಂತಹ ಆ ಬಿಲ್ಡಿಂಗನ್ನು ತೋರಿಸ್ತಾ ಇದ್ದೇನೆ. ನೋಡಿ, ನಮ್ಮ ಈ ಫೆಸ್ಟ್ ನಡೆಯುವಂಥ ಪ್ರದೇಶ ಬಂದೇ ಬಂತು. ಈ ಪ್ರದೇಶ ಜಿ ರೋಡ್ನಲ್ಲಿದೆ. ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿನ ಮುಂಭಾಗ ಆ ಎಂಟ್ರೆನ್ಸ್ನಲ್ಲಿ 2 ಡೈನೋಸಾರ್ಗಳನ್ನು ಕೊಟ್ಟಿದ್ದಾರೆ. ಮನೋಹರವಾದಂತಹ ಡೈನೋಸಾರ್ಗಳು. ಜೊತೆಯಲ್ಲಿ ವಿದ್ಯುತ್ ದೀಪ ಅಲಂಕೃತವಾದಂತಹ ಒಂದು ಎಂಟ್ರೆನ್ಸ್ ನೋಡಿ. ಇದು ನಾನು ಮತ್ತು ಅಶ್ವಿನ್ ಪಾವೂರ್ ಅವರು ಈಗ ಇದರೊಳಗೆ ಹೋಗ್ತಾ ಇದ್ದೇವೆ. ನೋಡಿ, ಸುಂದರವಾದಂಥ ಎಂಟ್ರೆನ್ಸ್. ಕಳೆದ ಬಾರಿಯ ಟ್ರೇಡ್ ಫೆಸ್ಟಿವಲ್ಗಿಂತ ಈ ಬಾರಿಯ ಟ್ರೇಡ್ ಫೆಸ್ಟಿವಲ್ ಸ್ವಲ್ಪ ವಿಭಿನ್ನವಾಗಿದೆ. ಅತ್ಯಾಕರ್ಷಕವಾದಂಥ ಎಂಟ್ರೆನ್ಸೇ ಇದಕ್ಕೆ ಕಾರಣ. ಫೆಸ್ಟಿವಲ್ ನಡೆಯುವಂತಹ ಒಳಾಂಗಣ ಹೇಗೆ ಸಜ್ಜಾಗಿದೆ ಅಂತ ನೋಡಿ. ದೂರದಲ್ಲಿ ಕಾಣ್ತಾ ಇದೆ ಚಿಲ್ಡ್ರನ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್, ಜಾಯಿಂಟ್ ವೇಲ್. ಅದನ್ನು ಕೂಡ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಿದ್ದಾರೆ. ನೋಡಿ ಹೇಗೆ ಎಷ್ಟು ದೂರದವರೆಗೆ ಕಾಣ್ತಾ ಇದೆ ಅಂತ. ಅಲ್ಲೇ ಮುಂದೆ ಹೋದರೆ ನಮಗೆ ಮುಳ್ಳೇರಿಯಾ ಕೃಷಿ ಭವನದ ಹತ್ತಿರದಿಂದ ಇರುವಂತಹ ಒಂದು ಎಂಟ್ರೆನ್ಸನ್ನು ಕಾಣ್ಬೋದು. ಅದನ್ನು ನಿಮಗೀಗ ನಾನು ತೋರಿಸ್ತಾ ಇದ್ದೇನೆ. ವಾಹನಗಳನ್ನು ಪಾರ್ಕ್ ಮಾಡಲಿಕ್ಕೆ ಈ ಎಂಟ್ರೆನ್ಸಲ್ಲಿ ನೀವು ಹೋದರೆ ಒಳ್ಳೆಯದು ಅಂತ ತೋರ್ತದೆ. ನೇರವಾಗಿ ವಾಹನಗಳನ್ನು ಈ ಕಮಾನಿನ ಒಳಗೆ ತೆಗೆದುಕೊಂಡು ಹೋಗ್ಬೋದು. ಅಲ್ಲಿ ವ್ಯವಸ್ಥಿತವಾದಂತಹ ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ ಇದೆ. ಅಲ್ಲಿ ನಿಮ್ಮ ವಾಹನಗಳನ್ನು ನಿಲ್ಲಿಸಿ ಮುಂದೆ ಹೋಗ್ಬೋದು. ನಾವು ಪುನಃ ಈಗ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೇವೆ. ಟಿಕೆಟ್ ತೆಗೆದು ಇನ್ನು ಈ ಫೆಸ್ಟಿವಲ್ ನಡೆಯುವಂತಹ ಈ ಪ್ರಾಂಗಣದ ಒಳಗೆ ನಾವೀಗ ಹೋಗ್ತಾ ಇದ್ದೇವೆ. ನೋಡಿ, 2 ಟಿಕೆಟ್. ನಾನೀಗ ಒಳಗೆ ಹೋಗ್ತಾ ಇದ್ದೇನೆ. ಫೆಸ್ಟಿವಲ್ನ ಟಿಕೆಟನ್ನು ನಾನೀಗ ಚೆಕ್ ಮಾಡುವವರಿಗೆ ಕೊಡ್ತಾ ಇದ್ದೇನೆ. ಅವರು ಅದನ್ನು ಪಂಚಿಂಗ್ ಮಾಡಿ ವಾಪಸ್ ನನಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಹಲವಾರು ಸ್ಟಾಲ್ಗಳನ್ನು ನೀವು ಕಾಣ್ಬೋದು. ಅಚ್ಚುಕಟ್ಟಾದಂಥ ವ್ಯವಸ್ಥಿತವಾದಂಥ ಒಂದು ಫೆಸ್ಟಿವಲ್, ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿವಲ್ 2024 ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸ್ಟಾಲ್ಗಳು ಕೂಡ ವೈವಿಧ್ಯಪೂರ್ಣವಾಗಿವೆ. ಅವೆಲ್ಲವನ್ನು ನಿಮಗೀಗ ನಾನು ತೋರಿಸ್ತಾ ಇದ್ದೇನೆ. ವಿವಿಧ ಹೋಮ್ ಪ್ರಾಡಕ್ಟ್ಸ್ಗಳನ್ನು ಕಾಣ್ಬೋದು. ನಿಮಗೆ ಸ್ವ ಉದ್ಯೋಗ, ಅದರ ನಿಮಿತ್ತವಾಗಿ ಅದರ ಬಾಬ್ತು ಹಲವಾರು ಉತ್ಪನ್ನಗಳನ್ನು ಇವರು ಮಾಡಿರುವಂಥದ್ದು. ಅದನ್ನು ಇಲ್ಲಿ ಟ್ರೇಡ್ ಫೆಸ್ಟಿವಲ್ನಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಅದೇ ರೀತಿ ಅಮೇರಿಕನ್ ಸ್ವೀಟ್ ಕಾರ್ನ್, ಸಿಹಿ ಜೋಳದ ಒಂದು ಸ್ಟಾಲನ್ನು ನೀವು ಕಾಣ್ತಾ ಇದ್ದೀರಿ. ಐಸ್ ಕ್ರೀಮ್, ಕಿವಿ ಐಸ್ ಕ್ರೀಮ್. ಈ ಬಾರಿಯ
ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿವಲ್ ಸ್ವಲ್ಪ ಭಿನ್ನವಾಗಿದೆ. ಕಳೆದ ಬಾರಿಗಿಂತ ಒಂದು ಸಮತಟ್ಟಾದಂತಹ ಪ್ರದೇಶದಲ್ಲಿ ಈ ಫೆಸ್ಟಿವಲ್ ನಡೆಯುವುದು ಈ ವರ್ಷದ ವಿಶೇಷ. ಇದರಿಂದ ಇಲ್ಲಿಗೆ ಇದನ್ನು ವೀಕ್ಷಿಸಲಿಕ್ಕೆ ಬರುವಂತಹ ಗ್ರಾಹಕರಿಗೆ ಮತ್ತು ಇಲ್ಲಿ ಸ್ಟಾಲ್ಗಳನ್ನು ಇಟ್ಟಿರುವಂತಹ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಆಗಿದೆ. ವಿಶಾಲವಾದಂತಹ ಪ್ರದೇಶ ಇದಾದ ಕಾರಣ ಹಲವಾರು ಸ್ಟಾಲ್ಗಳು, ಅಂದರೆ 100ಕ್ಕಿಂತಲೂ ಮಿಕ್ಕ ಸ್ಟಾಲ್ಗಳು ಇಲ್ಲಿ ಇಡ್ಬೋದು. ಬೇರೆ ಬೇರೆ ಥರದ ಹಣ್ಣುಗಳ ಒಂದು ಸ್ಟಾಲ್, ಫ್ರೂಟ್ಸ್ ಸ್ಟಾಲ್ ನೀವೀಗ ನೋಡ್ತಾ ಇದ್ದೀರಿ. ಕೇರಳದ ಮಿಲ್ಮಾ ಕಂಪನಿಯ ಐಸ್ ಕ್ರೀಮ್ ಸ್ಟಾಲ್, ಈ ಫೆಸ್ಟಿವಲಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟವರ ಹೆಸರುಗಳನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಇಲ್ಲಿ ದೊಡ್ಡ ಸ್ಕ್ರೀನನ್ನು ಕೊಟ್ಟಿದ್ದಾರೆ. ದಾವಣಗೆರೆ ಬೆಣ್ಣೆ ದೋಸೆ ಪ್ರಥಮ ಬಾರಿಗೆ ಕೇಳ್ತಾ ಇದ್ದೇನೆ. ವ್ಯಾಪಾರ ಮಳಿಗೆಗಳ ಮತ್ತೊಂದು ಬದಿಯಲ್ಲಿ ಚಿಲ್ಡ್ರನ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಹೇಗಿದೆ ನೋಡಿ. ಇಲ್ಲಿನ ತೂಗುತೊಟ್ಟಿಲು, ಅದೇ ರೀತಿಯಲ್ಲಿ ಸಣ್ಣ ಮಕ್ಕಳ ಟ್ರೈನ್ ಮತ್ತು ಉಳಿದಂತಹ ಎಲ್ಲ ಏನು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಇರುವಂತಹ ಮನೋರಂಜನಾ ವಸ್ತುಗಳು ಮಕ್ಕಳನ್ನು ತಮ್ಮತ್ತ ಸೆಳೀತಾ ಇವೆ. ಯಂತ್ರದ ಸಹಾಯದಿಂದ ತಿರುಗುವಂತಹ ಪುಟಾಣಿ ಮಕ್ಕಳ ಈ ಕಾರು, ಆ ಒಂದು ಆಟಿಕೆ. ಅದೇ ರೀತಿಯಲ್ಲಿ ಇಲ್ಲಿ ಜಾರುಬಂಡಿ ಇದೆ ನೋಡಿ, ಜಾರುಬಂಡಿ. ಹಿಂದೆ ಮಣ್ಣಿನಲ್ಲಿ ಜಾರ್ತಾ ಇದ್ದರೆ ಈಗ ಈ ಥರದ ಜಾರುಬಂಡಿಯಲ್ಲಿ ಮಕ್ಕಳು ಜಾರ್ತಾ ಇದ್ದಾರೆ. ಮುಳ್ಳೇರಿಯಾ ಟ್ರೇಡ್ ಫೆಸ್ಟ್ನ ಅತ್ಯಾಕರ್ಷಕವಾದಂತಹ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಇರುವಂತಹ ಜಾಯಿಂಟ್ ವೀಲ್. ಇಲ್ಲಿ ಮಕ್ಕಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ವಿವಿಧ ಮನೋರಂಜನೆಗಳ ಜೊತೆಗೆ ಸ್ಟೇಜ್ ಶೋ. ಪ್ರತಿ ದಿನ ಈ ಸ್ಟೇಜ್ನಲ್ಲಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಇವೆ. ವಿವಿಧ ಆರ್ಕೆಸ್ಟ್ರಾ ತಂಡಗಳು ಪ್ರದರ್ಶನ ನೀಡಲಿಕ್ಕೆ ಇದ್ದಾರೆ. ಇವತ್ತು ಡಿಸೆಂಬರ್ 21, ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿವಲ್ 2024ನ ಮೊದಲ ದಿನ. ಡಿಸೆಂಬರ್ 27ನೇ ತಾರೀಕಿನವರೆಗೆ ಇದು ನಡೆಯಲಿಕ್ಕಿದೆ. ಈಗ ಸಮಯ 8 ಗಂಟೆ. ಟ್ರೇಡ್ ಫೆಸ್ಟಿವಲ್ನ ಉದ್ಘಾಟನಾ ಕಾರ್ಯಕ್ರಮ ಈಗ ನಡೆಯಲಿಕ್ಕಿದೆ. ಸ್ವಲ್ಪ ಜನ ಟ್ರೇಡರ್ಸ್, ಪ್ರೊಫೆಷನಲ್ಸ್ ಹಾಗೂ ಎಂಟರ್ಪ್ರೈನರ್ಸ್ ಅಂದರೆ ವ್ಯವಸಾಯಿಗಳಿಂದ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ನಿರೀಕ್ಷಿಸಿರಿ. ಮುಳ್ಳೇರಿಯಾ ವ್ಲಾಗರ್.